ಮಾಧ್ಯಮವನ್ನೇ ದಿಕ್ಕು ತಪ್ಪಿಸಿರುವ ಬಿಜೆಪಿಯ ಆರ್ಟಿಐ ಕಾರ್ಯಕರ್ತ ಎನ್.ಆರ್. ರಮೇಶ್ ಅವರು ಮಾಧ್ಯಮದಲ್ಲಿ ನೀಡಿರುವ ಎಲ್ಲ ಮಾಹಿತಿಗಳು ಸುಳ್ಳೆಂದು ಇವತ್ತು ಮಾಧ್ಯಮದ ಮುಂದೆ ಮಾತನಾಡಲು ಬಂದಿದ್ದೇನೆ. ಏನಿವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಮತ್ತು ಅಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ಅವರು ಮಾಧ್ಯಮಗಳಲ್ಲಿ ಸುಳ್ಳು ದೂರುಗಳನ್ನು ನೀಡಿ ಜನರನ್ನು ಮತ್ತು ಮಾಧ್ಯಮದವರನ್ನು ದಿಕ್ಕು ತಪ್ಪಿಸಿದ್ದಾರೆ. ದಿನಾಂಕ 23/1/2025 ಬೆಳಗ್ಗೆ 9:30 ಗಂಟೆಗೆ ವಾರ್ಡ್ ನಂಬರ್ 109 ಚಿಕ್ಕಪೇಟೆಯ ಕಿರಿಯ ಆರೋಗ್ಯ ಪರಿವೀಕ್ಷಕರು ಪ್ರಭಾರ ಇವರಿಗೆ ಬಿಜೆಪಿಯ ಆರ್ಟಿಐ ಕಾರ್ಯಕರ್ತ ಎನ್.ಆರ್. ರಮೇಶ್ ಅವರು ಕರೆ ಮಾಡಿ ಕಂದಾಯ ವಸೂಲಿಗಾರ ನರೇಂದ್ರನಿಗೆ ಹೇಳಿದ್ದೇನೆ, 420 ಕೃಷ್ಣ ಅಂದ್ರೆ ನಿನ್ನನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಒಬ್ಬ ದಲಿತ ಅಧಿಕಾರಿಯ ಮೇಲೆ ಧಮಕಿ ಹಾಕಿ ಅವರಿಗೆ ಮನೆಯಲ್ಲಿ ಕರೆಸಿ 2,10,00,000 ಕಳ್ಳ ಬಿಲ್ಲನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಧಮಕಿ ಹಾಕ್ತಾರೆ. ಆಗ ಕೃಷ್ಣರವರು ಇದು ಹ್ಯಾಕ್ ಬಿಲ್ ಆಗಿರುತ್ತೆ, ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನನ್ನ ವಾರ್ಡ್ಗೂ ಸಂಬಂಧನೂ ಬರಲ್ಲ, ಸಂಬಂಧ ಇಲ್ಲದ ವಿಷಯಕ್ಕೆ ಯಾಕೆ ನನ್ನ ಕರೆಸಿ ನೀವು ತೊಂದರೆ ಕೊಡ್ತೀರಾ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಮುಂದಾಳತ್ವ ತಗೊಂಡು ಈ ಬಿಲ್ಲನ್ನು ಮಾಡಲೇಬೇಕು ಅಂತೇಳಿ ಅವ್ರಿಗೆ ಒತ್ತಡ ಹೇಳ್ತಾರೆ. ಇಲ್ಲ ಸ್ವಾಮಿ ಆಗೋದಿಲ್ಲ ಅಂತೇಳಿ ಅವರು ವಾಪಸ್ ಮನೆಗೆ ಬಂದ ನಂತರ ಅವರ ಮೇಲೆ ಸುಳ್ಳಿನ ದೂರನ್ನು ಮಾಧ್ಯಮಗಳಲ್ಲಿ ನೀಡಿ ಅವರ ಮಾನವನ್ನ ಹರಾಜು ಹಾಕುವಂತ ಕೆಲಸಗಳನ್ನ ಮಾಡಿರುತ್ತಾರೆ. ಈ 2,10,00,000 ಬಿಬಿಎಂಪಿ ವೆಬ್ ಝೋನ್ ಅಲ್ಲಿ ಮೊದಲೇ ಇದ್ರ ಮೇಲೆ ಕೇಸ್ ಆಗಿದೆ, FIR ಆಗಿದೆ. ಇಷ್ಟೆಲ್ಲ ಇದ್ರು ಕೂಡ ಇವರು ಬಿಲ್ಲನ್ನು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಒತ್ತಡ ಹೇಳಿದಾಗ ಅವ್ರು ಆಗಲ್ಲ ಅಂತ ಬಂದ ನಂತರ ಅವ್ರ ಮೇಲೆ ಸುಮ್ಮನೆ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳನ್ನ ಹೇಳ್ತಾರೆ. ಅದಾದ ನಂತರ ವ್ಯಾಪ್ತಿಯಲ್ಲಿ 3 ಪಾಳಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಪ್ರತಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳಾಗಿದೆ ಅಂತೇಳಿ ಅವರು ಕಂಪ್ಲೇಂಟ್ ಅನ್ನ ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿ ವಿಲೇವಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹಗರಣಗಳು ನಡೆದಿಲ್ಲ, ಕರೆಕ್ಟಾದ ರೀತಿಯಲ್ಲಿ ಆಗಿರೋದಕ್ಕೆ ಮತ್ತೆ ಎಲ್ಲ ಸರ್ಕಾರದ ಆದೇಶಗಳು ಈ ಪಾಲಿಗೆ ಸಂಬಂಧಪಟ್ಟಂತೆ 3 ಪಾಳಿ ಅಂದ್ರೆ ಈ 28 ಕ್ಷೇತ್ರದಲ್ಲಿ ಬಿಟ್ಟು ಒಂದು ಕ್ಷೇತ್ರದಲ್ಲಿ ಮಾತ್ರ 3 ಪಾಳಿ ನಡೀತಾ ಇದೆ, ಯಾವ ಕ್ಷೇತ್ರದಲ್ಲೂ ಪಾಳಿ ನಡೀತಾ ಇಲ್ಲ, ಕಸ ವಿಲೇವಾರಿ ಪಾಳಿ ನಡೀತಾ ಇಲ್ಲ ಅಂತ ಹೇಳಿ ಅವರು ಬಹಳ ಕಟ್ಟುನಿಟ್ಟಾಗಿ ಹೇಳಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇದೇ ಚಾಮರಾಜಪೇಟೆನಲ್ಲಿ ಕೂಡ 3 ಪಾಳಿ ನಡೆಯುತ್ತೆ. ಎಲ್ಲಿ ಜನ ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂತ ಜಾಗಗಳಲ್ಲಿ ಹೆಚ್ಚು ಕಸಗಳು ವಿಲೇವಾರಿಗಳು ಇದ್ದಾಗ ಅಲ್ಲಿ ಪಾಳಿಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿರುವಂತ ಕಾಪಿ ಕೂಡ ಇಲ್ಲಿದೆ. ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಸುಮ್ಮನೆ ಧಮಕಿಗಳು ಹಾಕೊಂಡು